ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಚೀಸ್ ಚಿಲ್ಲಿ ಟೋಸ್ಟ್ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೇವೆ. ಮಕ್ಕಳಿಗೆಲ್ಲ ಅತ್ಯಂತ ಪ್ರಿಯವಾದ ಒಂದು ಟೋಸ್ಟ್ ಇದು. ಅದನ್ನು ಹೇಗೆ ಮಾಡೋದು ಅಂತೇಳಿ ಇವತ್ತು ನೋಡುವ ನಾವು. ಚೀಸ್ ಗಾರ್ಲಿಕ್ ಚಿಲ್ಲಿ ಟೋಸ್ಟ್ ಮಾಡಲಿಕ್ಕೆ ನಮಗೆ ಬೇಕಾಗುವ ಸಾಮಗ್ರಿಗಳಂದರೆ 4 ಸ್ಲೈಸು ಬ್ರೆಡ್ಡು, ಹಾಗೆ 2 ಟೇಬಲ್ ಸ್ಪೂನಷ್ಟು ಬೆಣ್ಣೆ, 1 ತುಂಡು ಪ್ರೋಸೆಸ್ ಚೀಸ್, 4 ರಿಂದ 5 ಬೆಳ್ಳುಳ್ಳಿ ಹೆಸರುಗಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣಸು. ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಬೋದು. ನನ್ನ ಹತ್ರ ಇವತ್ತು ಕ್ಯಾಪ್ಸಿಕಮ್ ಇಲ್ಲ, ಹಾಗಾಗಿ ನಾನು ಹಾಕ್ತಿಲ್ಲ. ಮೊದಲಿಗೆ ಬೌಲಿಗೆ ಬೆಣ್ಣೆ ಹಾಕ್ಕೊಳ್ತೇನೆ. ಅದು ಸ್ವಲ್ಪ ನೀರಾಗಲಿ. ಅಷ್ಟರೊಳಗೆ ನಾವು ಇದರ ಕಟ್ಟಿಂಗ್ ಮುಗಿಸ್ಕೊಳ್ಳುವ. ಇದಕ್ಕೆ ನೀರುಳ್ಳಿ ಹಾಕಲಿಕ್ಕಿಲ್ಲ. ನೀರುಳ್ಳಿ ಹಾಕಿದರೆ ಅದು ನೀರು ಬಿಟ್ಕೊಳ್ತದೆ, ಹಾಗಾಗಿ ನೀರುಳ್ಳಿ ಹಾಕೋದಿಲ್ಲ. ಬೇಕು ಅಂತಾದರೆ ಮೇಲಿಂದ ಹಾಕ್ಕೊಳ್ಬೋದು. ಇದರ ಜೊತೆಯಲ್ಲಿ ಹಾಕ್ಕೊಳ್ಳಿಕ್ಕಿಲ್ಲ. ತೆಳ್ಳಗೆ ಎಷ್ಟು ತೆಳ್ಳಗಾಗ್ತದೆ ಅಷ್ಟು ತೆಳ್ಳಗೆ ಹಸಿಮೆಣಸನ್ನು ಕಟ್ ಮಾಡಿಕೊಳ್ಬೇಕು. ಚಿಲ್ಲಿ ಟೋಸ್ಟ್ ಮಾಡ್ತಾ ಇರೋದು, ಹಾಗಾಗಿ ಸ್ವಲ್ಪ ಹಸಿಮೆಣಸು ಜಾಸ್ತಿ ಬೇಕಾಗ್ತದೆ ಇಲ್ಲಿ. ತೆಳ್ಳಗೆ ಹಾಗೂ ಸಣ್ಣಕ್ಕೆ, ಎಷ್ಟು ಸಣ್ಣಕ್ಕಾಗ್ತದೆ ಅಷ್ಟು ಸಣ್ಣಕ್ಕೆ. ಬೇಕು ಅಂತಾದರೆ ಹೀಗೆ ಅರ್ಧ ಕಟ್ ಮಾಡ್ಕೊಳ್ಳಿ, ಆಮೇಲೆ ಸ್ಲೈಸ್ ಮಾಡ್ತಾ ಹೋಗಿ. ಈಗ ಬೆಳ್ಳುಳ್ಳಿಯನ್ನು ಫಸ್ಟಿಗೆ ಹೀಗೆ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಬೆಳ್ಳುಳ್ಳಿ ಕೂಡ ಎರಡೂ ಕೂಡ ಎಷ್ಟು ಸಣ್ಣ ಆಗ್ತದೆ ಅಷ್ಟು ಸಣ್ಣಗೆ ಹೆಚ್ಚಿಕೊಳ್ಬೇಕು. ಕೊತ್ತಂಬರಿ ಸೊಪ್ಪನ್ನು ಕೂಡ ಎಷ್ಟು ಸಣ್ಣಗಾಗ್ತದೆ ಅಷ್ಟು ಸಣ್ಣಗೆ ಹೆಚ್ಚಿಕೊಳ್ಳುವ. ಬೆಣ್ಣೆ ಹಾಕಿದ ಬೌಲಿಗೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸನ್ನು ಹಾಕ್ಕೊಂಡು ಇದನ್ನು ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ಚೀಸನ್ನು ತುರಿದುಕೊಳ್ತೇನೆ. ಚೀಸ್ ತುರಿದು ರೆಡಿ ಆಯಿತು. ಇದನ್ನು ಈಗ ಇದಕ್ಕೆ ಹಾಕ್ಕೊಳ್ತೇನೆ. ಇದನ್ನು ಈಗ ನಾವು ಉಳಿದ ಐಟಮ್ಸ್ ಏನೆಲ್ಲ ಹಾಕಿದ್ದೇವೆ ಅದರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬೆಳ್ಳುಳ್ಳಿ ಇರ್ಬೋದು, ಹಸಿಮೆಣಸು ಇರ್ಬೋದು, ಬೆಣ್ಣೆ ಇರ್ಬೋದು, ಎಲ್ಲದರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕಿದು. 2 ರಿಂದ 3 ನಿಮಿಷ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ. ಇದಕ್ಕೆ ನಾನು ಉಪ್ಪು ಹಾಕಲಿಲ್ಲ, ಯಾಕೆಂದರೆ ಚೀಸಲ್ಲಿ ಕೂಡ ಉಪ್ಪಿರ್ತದೆ, ಹಾಗೆ ಬೆಣ್ಣೆಯಲ್ಲಿ ಕೂಡ ಉಪ್ಪಿರ್ತದೆ. ಅದು ಸಾಕಾಗ್ತದೆ. ಬ್ರೆಡ್ಡಲ್ಲಿ ಕೂಡ ಉಪ್ಪಿರ್ತದೆ, ಹಾಗಾಗಿ ಎಕ್ಸ್ಟ್ರಾ ಉಪ್ಪೇನು ಹಾಕಲಿಲ್ಲ ಇದಕ್ಕೆ. ನೋಡಿ, ಈ ಥರ ಉಂಡೆ ಕಟ್ಟಲಿಕ್ಕೆ ಬಂದರೆ ಆಯಿತು. ಇದೀಗ ರೆಡಿ ಆಯಿತು. ಮಸಾಲ ರೆಡಿ ಆಯಿತು ಇದರದ್ದು. ಇಲ್ಲಿ ನೋಡಿ, ನಾನು ಬಂದಿದ್ದು ಸೈಡೆಲ್ಲ ಏನೂ ತೆಗೆದಿಲ್ಲ, ಹಾಗೆಯೇ ಇದನ್ನು ಒಂದು ಸೈಡನ್ನು ಟೋಸ್ಟ್ ಮಾಡಿಕೊಳ್ತೇನೆ. ಸೈಡ್ ಇಷ್ಟ ಇಲ್ಲದವರು ಸೈಡ್ ತೆಗಿಬೋದು. ನನಗೆ ಸೈಡ್ ಇದ್ದರೆ ಅದು ರುಚಿಯಾಗ್ತದೆ, ಕ್ರಂಚಿಯಾಗಿರ್ತದೆ, ಹಾಗಾಗಿ ನಾನು ತೆಗಿತಾ ಇಲ್ಲ. ಒಂದು ಸೈಡ್ ಮಾತ್ರ ಟೋಸ್ಟ್ ಮಾಡಿಕೊಳ್ಳುವ. ಇನ್ನೊಂದು ಸೈಡಿಗೆ ಮತ್ತೆ ಟೋಸ್ಟ್ ಮಾಡುವ. ಮಸಾಲ ಹಚ್ಚಿಬಿಟ್ಟು ತುಂಬ ಏನು ಟೋಸ್ಟ್ ಮಾಡೋದು ಬೇಡ. ಒಂದು ಸ್ವಲ್ಪ ಕ್ರಿಸ್ಪ್ ಆದರೆ ಸಾಕದು. ಬೆಣ್ಣೆ ಕರಗಲಿಕ್ಕೆ ಮಾತ್ರ. ಆಗಲಿಲ್ಲ, ಅದು ಇನ್ನೊಂದು ಸ್ವಲ್ಪ ಆಗಬೇಕು. ತಿರುಗಿಸಿ ತಿರುಗಿಸಿ ಎಲ್ಲ ಕಡೆ ಕೂಡ ಒಂದೇ ಲೆಕ್ಕ ಟೋಸ್ಟ್ ಆಗುವ ಹಾಗೆ. ನೋಡಿ, ಇಷ್ಟ ಆದರೆ ಸಾಕಿದು. ತೆಗಿತೇನೆ ಈಗ ಇದನ್ನು. ಪ್ಲೇಟಿಗೆ ಹೀಗೆ ತಿರುಗಿಸಿ ಹಾಕ್ಕೊಳ್ಳುವ. ಈಗ ನಾವು ಇದರ ಮೇಲೆ ನಾವು ಮಸಾಲೆಯನ್ನು, ಚೀಸ್ ಹಾಗೂ ಬೆಣ್ಣೆಯನ್ನು ಹಚ್ತಾ ಇದ್ದೇವೆ. ನೋಡಿ, ಇಷ್ಟ ಆದರೆ ಸಾಕಿದು. ಈಗ ನೋಡಿ, ಇದನ್ನು ಇದರ ಮೇಲೆ
ಸೈಡ್ ಸ್ವಲ್ಪ ಬಿಟ್ಟು ಹಾಕಿ, ಯಾಕೆ ಅಂದರೆ ಅದು ಚೀಸ್ ನೀರಾಗ್ತದೆ, ಆವಾಗ ಅದು ಇಲ್ಲದಿದ್ದರೆ ನಿಮಗೆ ಪೂರ್ತಿಯಾಗಿ ತವದಲ್ಲಿರ್ತದೆ. ಅದಕ್ಕೋಸ್ಕರ ಸೈಡ್ ಬಿಟ್ಟು ಮಧ್ಯದಲ್ಲಿ ಮಾತ್ರ ಹೀಗೆ ಅದನ್ನು ಸ್ಪ್ರೆಡ್ ಮಾಡಿ. ಈ ಥರ ನೋಡಿ, ಹೀಗೆ ಸೈಡನ್ನು ಬಿಟ್ಬಿಡಿ. ಸೈಡ್ವರೆಗೆ ಹಾಕಿದರೆ ಇದು ನಾವು ತವಾದಲ್ಲಿ ಬಿಸಿ ಮಾಡುವಾಗ ಕೆಳಗೆ ತವಕ್ಕೆ ಬೀಳ್ತದೆ. ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಸೈಡ್ ಬಿಟ್ಟು ಮಧ್ಯದಲ್ಲಿ ಮಾತ್ರ ಹಾಕ್ಕೊಳ್ತೇನೆ ನಾನು. ಎಲ್ಲವನ್ನು ಕೂಡ ಅದೇ ಥರ ಮಾಡಿಕೊಳ್ಳು, 4 ಕೂಡ. ನೋಡಿ 4ನೇದು ಕೂಡ ರೆಡಿ ಆಯಿತು. ಇದನ್ನೀಗ ಇದಕ್ಕೆ ನಾನು ಬೇರೆ ಬೆಣ್ಣೆ ಅಂತ ಹಚ್ತಿಲ್ಲ, ಯಾಕೆಂದರೆ ಇದರಲ್ಲಿ ಬೆಣ್ಣೆ ಉಂಟು. ಅದಕ್ಕೋಸ್ಕರ ಇದನ್ನೀಗ ತವದ ಮೇಲೆ ಇಡುವ. ಸಣ್ಣ ಉರಿಯಲ್ಲಿ ತವದ ಮೇಲೆ ಇಟ್ಟು 1 ನಿಮಿಷ ಅದಕ್ಕೆ ಮುಚ್ಚಳ ಮುಚ್ಚಬೇಕಾಗ್ತದೆ. ಒಂದೊಂದನ್ನೇ ಬೇಯಿಸ್ಕೊಳ್ಳುವ. ಮೇಲಿಂದ ನೋಡಿ ಸ್ವಲ್ಪ ಬೇಸಿಲ್ ಲೀವ್ಸನ್ನು ಹಾಕಿಕೊಳ್ತೇನೆ. ಡ್ರೈ ಬೇಸಿಲ್ ಉಂಟು ನನ್ನ ಹತ್ರ. ಹಾಗೆಯೇ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು. ಮಕ್ಕಳೆಲ್ಲ ಇದ್ದರೆ ಖಾರ ನೋಡಿಕೊಂಡು ಹಾಕಿ. ಸ್ವಲ್ಪ ಬೇಸಿಲ್ ಲೀವ್ಸು. ನೋಡಿ ಚೀಸ್ ಚಿಲ್ಲಿ ರೆಡಿ ಆಯಿತು. ಇದು ನೋಡಿ ನೀರಾಗಿದೆ ನೋಡಿ, ಆದರೆ ಕೆಳಗೆ ಒಂದು ಚೂರು ಚೆಲ್ಲಿಲ್ಲ ಇದು. ಇದನ್ನು ಈಗ ತೆಗೆದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ತೇನೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ, ಎಷ್ಟು ಕಲರ್ಫುಲ್ ಆಗಿದೆ, ಕಾಣ್ತಾ ಇದೆ ಅಲ್ವ ನಿಮಗೆ? ಇನ್ನೊಂದು ಅದೇ ಥರ ಇಡ್ತೇನೆ. ಚೀಸ್ ಕರಗಲು 1 ನಿಮಿಷ ಅದನ್ನು ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಬೇಕು. 1 ನಿಮಿಷದ ನಂತರ ನೋಡಿ ಚೀಸ್ ಕರಗಿ ಅದು ರೆಡಿಯಾಗಿದೆ. ಅದನ್ನು ಪ್ಲೇಟಿಗೆ ಹಾಕ್ಕೊಂಡು ನಿಮಗೆ ಬೇಕಾದ ಶೇಪಿಗೆ ಅದನ್ನು ಕಟ್ ಮಾಡಿಕೊಳ್ಳಿ. ಕಟ್ ಮಾಡಿ ಸರ್ವಿಂಗ್ ಪ್ಲೇಟಲ್ಲಿ ಡೆಕೋರೇಟ್ ಮಾಡಿ ಅದನ್ನು ನಿಮಗೆ ಇಷ್ಟವಿರುವ ಸಾಸ್ ಜೊತೆಗೆ ಅದನ್ನು ಸರ್ವ್ ಮಾಡಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ. ನೀವು ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಇನ್ನೂ ಕೂಡ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ, ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.